ಎಲ್ಲಿ ಹೋದ್ಲೀಗ? ಅದು ಅದು ಸರ್ ಆಗ್ಲೇ ನಿನ್ ಜೊತೆ ತಾನೇ ಇದ್ಲು, ಈಗೆಲ್ಲೋದ್ಲು? ಆಗ್ಲೇ ನನ್ ಜೊತೆಲೇ ಇದ್ಲು ಸರ್, ಈಗಿಲ್ಲ. ಈಗಿಲ್ಲ ಅಂದ್ರೆ ಎಲ್ಲಿ ಹೋದ್ಲು ಅಂತಾನೆ ಕೇಳ್ತಾ ಇರೋದು. ಅವಳು ಬಂದಿಲ್ಲ ಸರ್. ಯಾಕೆ? ಅವಳೇನ್ ಸ್ಪೆಷಲ್ ಮಿಸ್ ತಂದಿದ್ದಾಳ? ನಾನೇ ಇಲ್ಲಿ ಬಂದು ಕೂತಿರ್ಬೇಕಾದ್ರೆ ಎಲ್ಗೋದ್ಲ ಅವಳು? ಅದು ಅವಳು ಊಟ ಮಾಡ್ತಿಲ್ಲ ಸರ್, ರೆಸ್ಟ್ ಮಾಡ್ತಿದ್ದಾಳೆ. ಏನಂತೆ ದಾಡಿ ಅವಳಿಗೆ? ಸರ್ ಅದು ಮಮಕ್ಕ ಆಗ್ಲಿಂದ ಹೊಟ್ಟೆ ನೋವು ಅಂತಿದ್ರು, ಅದಕ್ಕೆ ಮಲಗಿರ್ಬೋದು. ಏನ ಮಮ್ಮಂಗ್ ಹೊಟ್ಟೆ ಸರಿಗಿಲ್ವಾ? ಏನಾಯ್ತು? ಇದನ್ ಯಾರು ನಂಬೋ ಮಾತಾ? ಕಲ್ ತಿಂದ್ರು ಕರಗಿಸೋ ಅಂತ ಪ್ರಾಣಿ ಅದು. ನೀನ್ ಸರಿ ಕೇಳಿಸ್ಕೊಂಡಿಲ್ಲ ಅನ್ಸತ್ತೆ. ಇಲ್ಲ ಆನಂದಣ್ಣ, ನಾನ್ ಕೇಳಿದ್ದಕ್ಕೆ ಅಜೀರ್ಣ ಅಂತೆ, ಅದಕ್ಕೆ. ತಲೆ ಸರಿ ಇಲ್ಲ ಅಂದ್ರೆ ನಂಬೋದು, ಹೊಟ್ಟೆ ಸರಿ ಇಲ್ಲ ಅಂದ್ರೆ ನಂಬಕ್ಕಾಗತ್ತಾ? ಅದೇ ಸರ್, ಎಲ್ಲಾ ಸಮಯನೂ ಒಂದೇ ತರ ಇರಕ್ಕಿಲ್ಲ ಅಲ್ವಾ, ಅದಕ್ಕೆ. ಅದು ಸರಿಯೇನು, ಇವತ್ತು ವಿಚಿತ್ರಗಳ ಮೇಲೆ ವಿಚಿತ್ರ ನಡೀತಾ ಇದೆ. ಕೆಲ್ಸಕ್ಕೆ ಸೇರ್ಕೊಂಡಾಗಿಂದ ನಮ್ ಬಾಲರಾಜ್ ಸರ್ ಕ್ಯಾಂಟೀನ್ ಬಂದಿದ್ದೇ ಇಲ್ಲ. ನಮ್ ಹೊಟ್ಟೆ ಬಾಕಿ ಮಾಮ, ಹೊಟ್ಟೆ ನೋವು ಅವಳಿಗೆ. ಇನ್ನು ಇವತ್ತು ಈ ಕಣ್ಣಲ್ಲಿ ಏನೇನು ಅದ್ಭುತಗಳು ನೋಡೋದಿದ್ಯೋ ಏನೋ. ಏಯ್ ಮುಚ್ಚ ಬಾಯ್ನ. ಏಯ್ ಹಳ್ಳಿ ಗುಗ್ಗು, ಇಲ್ಲಿ ನನಗ್ ಗೊತ್ತಿಲ್ಲದೆ ಏನಾದ್ರೂ ಛತ್ರಿ ಕೆಲಸ ಮಾಡ್ತಾ ಇದ್ದೀರಾ? ಸರ್, ನೀವು ಒಂಥರ ಈ ಗಾರ್ಮೆಂಟ್ಸ್ಗೆ CID ಇದ್ದಂಗೆ, ಜೇಮ್ಸ್ ಬಾಂಡ್ ತರ. ನಿಮ್ ಕಣ್ಣನ್ ತಪ್ಸಿ ಯಾರೇನ್ ಮಾಡಕ್ಕಾಗತ್ತೆ ಸರ್? ಆನಂದ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಊಟ ಮಾಡು, ತುಂಬಾ ಕೆಲಸ ಇದೆ. ಬೇಡದೇ ಇರೋ ವಿಚಾರ ಎಲ್ಲ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ, ತಿನ್ನು. ಸರ್, ನೀವು ಏನೇ ಇದ್ರೂ ಮಮ್ಮ ಹತ್ರ ಡೈರೆಕ್ಟ್ ಆಗಿ ವಿಚಾರಿಸ್ಬೋದಲ್ವಾ ಸರ್? ಈಗ ನೀವು ಹೊಟ್ಟೆ ತುಂಬ ಊಟ ಮಾಡಿ ಸರ್, ಪ್ಲೀಸ್ ಊಟ ಮಾಡಿ. ಇವಳೇನೋ ಡೌ ಮಾಡ್ತಿದ್ದಾಳೆ ಅನಿಸ್ತಾ ಇದೆಯಲ್ಲ. ಮಮನ ಇವಳೇ ಎಲ್ಲೋ ಕಳಿಸಿ ನಾನು ಅವಳನ್ನ ಹುಡ್ಕೋ ಹಾಗೆ ಮಾಡಿ, ಆ ಗ್ಯಾಪಲ್ಲಿ ಇವಳು ಹೋಗಿ ಪುಷ್ಪಕ್ ಸರ್ನ ಏನಾದ್ರೂ ಮೀಟ್ ಮಾಡೋ ಸ್ಕೆಚ್ ಏನಾದ್ರೂ ಹಾಕೊಂಡಿದ್ದಾಳ ಹೇಗೆ? ಬಾಲರಾಜು, ಬಿ ಕೇರ್ಫುಲ್. ನನಗೆ ಗೊತ್ತಿದೆ. ಧ್ರುವ, ಏನೋ ಅವಾಗಲಿಂದ ನೋಡ್ತಾ ಇದೆಯಲ್ಲ, ಏನ್ ಅನ್ಸ್ತಾ ಇದೆ ನಿನಗೆ? ಏನ್ ಅನ್ಸ್ಬೇಕು? ಇವತ್ತೇನಕ್ಕೆ ಬಂದಿರ್ಬೋದು? ತಿನ್ನೋ. ಅಲ್ಲ, ನಾವು ಕೊಟ್ಟಿರೋ ಊಟನ ಬೇಡ ಅಂದವರು ಅನ್ನ ನೀರು ಬಿಟ್ಟಂಗೆ ತಿಂತಾ ಇಲ್ವಾ ಅವರು? ಇದ್ರಲ್ಲೇ ಗೊತ್ತಾಗತ್ತೆ ಅವನ ಹೆಂಡತಿ ಕೈ ರುಚಿ ಹೇಗಿದೆ ಅಂತ. ಬಟ್ ನಿಮಗ ಅದ್ರಲ್ಲಿ ಡೋ ಬೇರೆ ಮಾಡ್ತಾನೆ. ಅವನ ಹೆಂಡತಿ ಕೈ ರುಚಿ ಬಿಟ್ರೆ ಬೇರೆ ಏನು ತಿನ್ನಲ್ಲ ಅಂತ ನನ್ನ ಮಗ. ಸುಮ್ಮನೆ ತಿನ್ನೋ. ಏಯ್, ಏನೋ ಅದು ಗಲಾಟೆ? ಅಯ್ಯೋ ಏನು ಇಲ್ಲ ಸರ್, ಫೋನಲ್ಲಿ ಬೆಳಗ್ಗೆ ಒಂದು ಜೋಕ್ ನೋಡಿದ್ದೆ, ಅದನ್ನ ಇವ್ರಿಗೆ ಹೇಳ್ತಾ ಇದ್ದೆ ಅಷ್ಟೇ. ಬಾಯಿ ಮುಚ್ಕೊಂಡು ಸುಮ್ಮನೆ ತಿನ್ನೋ. ಏಯ್ ಹಳ್ಳಿ ಗುಗ್ಗು, ಏನ್ ಮೀನಮೇಶ ಎಣ್ಸ್ಕೊಂಡು ತಿಂತಾ ಇದೀಯಾ? ಬೇಗ ಬೇಗ ತಿಂದು ಹೋಗೋ. ಯಾಕೆ ಸರ್, ಅವಳೊಬ್ಳಿಗೆ ಮಾತ್ರ ಬೇಗ ತಿನ್ನೋಕೆ ಹೇಳ್ತಾ ಇದ್ದೀರಾ? ಅವಳೊಬ್ಳಿಗೆ ಅಲ್ಲ, ಎಲ್ಲಾರ್ಗೂ ಹೇಳ್ತಾ ಇರೋದು. ಬೇಗ ಬೇಗ ತಿಂದು ಹೋಗಿ ಕೆಲಸ ನೋಡ್ಕೊಳ್ಳಿ. ಯಾವ ವಿಡಿಯೋ ಅಂತ ಹೇಳು ಮಾಮ. ಸರ್, ಅದರಿ ನಮ್ಮ ಆಫೀಸ್ದು ಸಿಲ್ವರ್ ಜುಬ್ಲಿ ಫಂಕ್ಷನ್ ಮಾಡಿದ್ರಲ್ರಿ ರೆಸಾರ್ಟ್ನಾಗ್ರಿ, ಆ ವಿಡಿಯೋ ಬೇಕಿತ್ರಿ. ಆ ವಿಡಿಯೋನ? ಆ ವಿಡಿಯೋ ಏನಕ್ಕೆ ಸರ್? ಅಂದ್ರಿ ನಮ್ಮ ಗಾರ್ಮೆಂಟ್ಸ್ನಾಗ ಎಲ್ಲಾರು ರೀ ಡಾನ್ಸ್ ಬಗ್ಗೆನ ಚರ್ಚೆ ಮಾಡ್ಲಿಕ್ಕತ್ತಾರ್ರಿ. ನಾನು ಆನಂದ್ ಚಂದ ಡಾನ್ಸ್ ಮಾಡಿದ್ವಿರೋ, ಅಥವಾ ಜಯಂತಿ ಅಕ್ಕ ಚಂದ ಡಾನ್ಸ್ ಮಾಡಿದ್ಲೋ, ಅಥವಾ ನೀವು ಮೈನಾ ಇಬ್ರು ಸೇರಿ ಚಂದ ಡಾನ್ಸ್ ಮಾಡಿದ್ರು, ಯಾರು ಚಂದ ಮಾಡ್ಯಾರ ಅಂತ ಹೇಳಿ ಚರ್ಚೆ ಮಾಡ್ಲಿಕ್ಕತ್ತಾರ್ರಿ. ಹಂಗಾಗಿ ನೋಡಾಕ್ ಬೇಕಿತ್ರಿ ಸರ್. ನಾನ್ ಚೆನ್ನಾಗಿ ಡಾನ್ಸ್ ಮಾಡಿದೆ ಅಂತ ಮೈನಾ ಹೇಳಿದ್ಲ? ಹೂರಿ ಸರ, ಮತ್ತ ನಿಮ್ಮಂತಕ ವಿಡಿಯೋ ಐತಂತ ಹೇಳಿ ಮೈನಾ ಹೇಳಿದ್ಲರಿ. ಹಂಗಾಗ್ರಿ ಸರ್, ಅದನ್ನ ಕೊಟ್ರ ನಾವ್ ನೋಡ್ಕೊಂಡ್ ಬಂದ ಮತ್ತ ವಾಪಸ್ ಕೊಟ್ಬಿಡ್ತೀವ್ರಿ. ಪುಷ್ಪಕ್ ಮಾಮ, ನೀನೇನೆ ಮಾಡ್ತಿದ್ಯಾ ಪುಷ್ಪಕ್ ಚೇಂಬರ್ ಅಲ್ಲಿ?
ಭೇಟಿ ಆಗಕ್ ಬಂದಿದ್ನಿ ರೀ. ಯಾರನ್ ಕೇಳ್ ಬಂದೆ? ಹಾಗೆಲ್ಲ ಪರ್ಮಿಷನ್ ಇಲ್ದೆ ಬರಬಾರ್ದು ಅಂತ ಗೊತ್ತಿಲ್ವಾ ನಿನಗೆ? ನರ್ತನ ಕಾಮ್ ಡೌನ್. ಇವಳು ಏನೋ ಕೇಳಕ್ ಬಂದಿದೆ. ಏನ್ ಕೇಳೋದಕ್ಕೆ? ಅದು ಸಿಲ್ವರ್ ಜುಬ್ಲಿ ಫಂಕ್ಷನ್ ಅಲ್ಲಿ ಯಾರು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅನ್ನೋ ಚರ್ಚೆ ನಡೀತಿತ್ತಂತೆ. ಅದಕ್ಕೆ ಆ ವಿಡಿಯೋ ನೋಡಿ ಡಿಸೈಡ್ ಮಾಡಕ್ಕೆ ಅಂತ ವಿಡಿಯೋ ಕೇಳಕ್ ಬಂದಿದ್ದಾಳೆ. ಅಂದ್ರೆ ಈ ಮೈನ ನಮ್ಗೆ ಚೆಳ್ಳೆ ಹೆಣ್ಣು ತಿನ್ಸೋಕ್ ನೋಡಿದ್ಲಾ? ನಮ್ ಕಣ್ ತಪ್ಸಿ ಇವಳೇನು ಮಾಡಕ್ಕಾಗಲ್ಲ ಅಂತ ನಾವ್ ಅನ್ಕೊಂಡಿದ್ರೆ ನಮ್ಮನ್ನ ಅವಳ ಕಡೆನೆ ಕಾನ್ಸಂಟ್ರೇಟ್ ಮಾಡೋ ಹಾಗೆ ಮಾಡಿ ಮಮನ ಇಲ್ಲಿ ಕಳ್ಸಿದಾಳೆ. ಎಂತ ಕಿಲಾಡಿ ಇರ್ಬೇಡ ಅವಳು. ಮಾಮ, ಆ ವಿಡಿಯೋ ನನ್ನ ಪರ್ಸನಲ್ ಲ್ಯಾಪ್ಟಾಪ್ ಅಲ್ಲಿದೆ. ಈಗ ಸದ್ಯಕ್ಕೆ ಲ್ಯಾಪ್ಟಾಪ್ ನನ್ನ ಹತ್ರ ಇಲ್ಲ, ಮನೇಲಿದೆ. ನಾನು ಆ ವಿಡಿಯೋ ನಾಳೆ ತಲುಪಿಸ್ತೀನಿ. ಹ್ಞೂನ್ರಿ ಸರ, ಥ್ಯಾಂಕ್ಸ್ ರೀ ಸರ. ಬರ್ತೀನಿ ರೀ. ಅಯ್ಯವ್ವ ಯವ್ವ, ಹೆಂಗೂ ಈಕಿನ ಕೈಯಾಗಿನ ಬಚಾವಾದ್ನಿ. ಹೊಕ್ಕಿನ ಎತ್ತಾಗ ಇತ್ತಾಗ. ನರ್ತನ, ನೀನ್ ಏನಕ್ಕೆ ಬಂದಿದ್ದು? ನಥಿಂಗ್, ಸುಮ್ನೆ ಬಂದೆ. ಸರಿ ಬಾ, ಮಾಮ್ ಊಟ ಕಳ್ಸಿದ್ದಾರೆ, ಊಟ ಮಾಡೋಣ. ಇಲ್ಲ ಪುಷ್ಪಕ್, ನಂದು ಆಲ್ರೆಡಿ ಊಟ ಆಗಿದೆ. ನೀನ್ ಆರಾಮಾಗಿ ಮಾಡು. ಹಾ, ಹೇ ಮಮ್ಮ, ಮಮ್ಮ ನಿಂತ್ಕೊಳ್ಳೆ. ಅಯ್ಯೋ ದೇವ್ರೆ, ಅನ್ಕೊಂಡೆ ಇಷ್ಟು ತನಕ ಯಾಕೆ ಬರ್ಲಿಲ್ಲ ಅಂತ. ಬಂದ ಬಿಟ್ಲು. ನಿಂತ್ಕೋ ಅಂತ ಹೇಳಿದ್ರೆ ಕೇಳ್ಸಲ್ವಾ? ಹಾ, ನಿನಗೆ ಯಾಕೆ ಬೇಕಿತ್ತು ಆ ವಿಡಿಯೋ? ಮೇಡಮ್ ಅವರ ಅದರಿ ಪುಷ್ಪಕ್ ಸರ್ ಡಾನ್ಸ್ ವಿಡಿಯೋ ನೋಡ್ಬೇಕಂದ್ರಲ್ರಿ, ಅದಕ್ಕೆ ರೀ. ಓಹೋ, ನೀನ್ ಹೇಳಿದ್ದನ್ನೆಲ್ಲ ನಂಬೋದಕ್ಕೆ ನನ್ನೇನ್ ಪುಷ್ಪಕ್ ಅನ್ಕೊಂಡಿದ್ಯಾ? ಆ ಸಿಲ್ವರ್ ಜೂಬ್ಲಿ ಫಂಕ್ಷನ್ ಮುಗ್ದೆ 2 ತಿಂಗಳಾಗ್ತಾ ಬಂತು. ಇವಳು ಇವಾಗ ಆ ಡಾನ್ಸ್ ನೋಡ್ಬೇಕಂತೆ, ಅದನ್ನ ನಾನು ನಂಬೇಕಂತೆ. ಯಾಕ್ ಬೇಕಿತ್ತು ಆ ವಿಡಿಯೋ ಅಂದೆ. ಅಯ್ಯೋ ಮೇಡಮ್ ಅವರ, ಎದಕ್ಕೂ ಬೇಕಿರ್ಲಿಲ್ಲ ಬಿಡ್ರಿ. ಅಲ್ರಿ ಪುಷ್ಪಕ್ ಸರ್ ಈಗ ಟೆನ್ಷನ್ ಇಲ್ಲ ಅಂದ್ಮೇಲೆ ನೀವ್ಯಾಕೆ ಇಷ್ಟು ಟೆನ್ಷನ್ ತಗೊಳಿಕತ್ತೀರಿ? ಏನು ನನಗೆ ಎದುರು ಉತ್ತರ ಕೊಡ್ತಿದ್ಯಾ?